ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಡಿಸೆಂಬರ್ 20. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 355ನೆಯ ಪುಟ. ಶೀರ್ಷಿಕೆ: ನ್ಯಾಯ ತೀರ್ಪಿನಲ್ಲಿ ಎಲ್ಲ ಜನಾಂಗಗಳವರು ಕೂಡಿಸಲ್ಪಡುವರು. ಈ ದಿನದ ಸತ್ಯವೇದದ ವಾಕ್ಯ: ಮತ್ತು ಆತನ ಮುಂದೆ ಎಲ್ಲ ಜನಾಂಗಗಳವರು ಕೂಡಿಸಲ್ಪಡುವರು. ಆಗ ಕುರುಬನು ತನ್ನ ಕುರಿಗಳನ್ನು ಆಡುಗಳಿಂದ ಪ್ರತ್ಯೇಕಿಸುವಂತೆಯೇ ಆತನು ಅವರನ್ನು ಪ್ರತ್ಯೇಕಿಸುವನು. ಮತ್ತಾಯ 25ನೆಯ ಅಧ್ಯಾಯ 32ನೆಯ ವಚನ. ನ್ಯಾಯ ತೀರ್ಪಿನ ದೃಶ್ಯವು ಎಲ್ಲ ಲೋಕಗಳ ಸಮ್ಮುಖದಲ್ಲಿ ನಡೆಯುತ್ತದೆ. ಯಾಕಂದರೆ ಈ ನ್ಯಾಯ ತೀರ್ಪಿನಲ್ಲಿ ದೇವರ ರಾಜ್ಯವು ಸ್ಥಾಪಿಸಲ್ಪಡುತ್ತದೆ ಮತ್ತು ಆತನ ಆಜ್ಞೆಯು ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿರುವುದರಿಂದ ದೃಢವಾಗಿ ನಿಲ್ಲುತ್ತದೆ. ನಂತರ ಪ್ರತಿಯೊಂದು ಪ್ರಕರಣದ ತೀರ್ಪನ್ನು ನಿರ್ಧರಿಸಲಾಗುತ್ತದೆ ಮತ್ತು ಎಲ್ಲರ ಮೇಲೆ ಶಿಕ್ಷೆಯನ್ನೂ ವಿಧಿಸಲಾಗುತ್ತದೆ. ಆಗ ಪಾಪವು ಆಕರ್ಷಕವಾಗಿ ಕಾಣುವುದಿಲ್ಲ, ಆದರೆ ಅದರ ಎಲ್ಲ ಭೀಕರತೆಯ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಮತ್ತು ಆತನ ಮುಂದೆ ಎಲ್ಲ ಜನಾಂಗಗಳವರು ಕೂಡಿಸಲ್ಪಡುವರು. ಪ್ರತಿಯೊಂದು ಸಣ್ಣ ಅಥವಾ ದೊಡ್ಡ ಕಾರ್ಯವೂ ಪರಿಗಣನೆಗೆ ತರಬೇಕು. ಯಾವುದನ್ನು ಇಲ್ಲಿ ಕ್ಷುಲ್ಲಕವಾದದ್ದು ಎಂದು ಪರಿಗಣಿಸಲಾಗುತ್ತದೋ ಅಲ್ಲಿ ಅದು ಹಾಗೆಯೇ ಕಂಡುಬರುತ್ತದೆ. ವಿಧವೆಯ 2 ಕಾಸನ್ನು ಪರಿಗಣಿಸಲಾಗುತ್ತದೆ. ಕೊಟ್ಟ 1 ಲೋಟ ತಣ್ಣೀರನ್ನು, ಸೆರೆಮನೆಗೆ ಭೇಟಿ ಕೊಟ್ಟಿದ್ದನ್ನು, ಹಸಿದವರಿಗೆ ಆಹಾರ ಕೊಡುವುದನ್ನು, ಪ್ರತಿಯೊಂದು ತನ್ನದೇ ಆದ ಪ್ರತಿಫಲವನ್ನು ತರುತ್ತದೆ. ಮತ್ತು ಪೂರೈಸಲಾಗದ ಕರ್ತವ್ಯವನ್ನು, ಸ್ವಾರ್ಥ ಕಾರ್ಯವನ್ನು ಪರಲೋಕದಲ್ಲಿ ಮರೆಯಲಾಗುವುದಿಲ್ಲ. ಆ ಕಾರ್ಯವೆಲ್ಲವನ್ನೂ ಮಾಡಿದಾಗ ಅದೆಲ್ಲದರ ಪರಿಣಾಮವು ಏನಾಗಿತ್ತೋ ಅದು ದೇವರ ಸಿಂಹಾಸನದ ಸುತ್ತಲಿನ ತೆರೆದ ಸಭೆಯಲ್ಲಿ ಪ್ರದರ್ಶನಗೊಂಡಾಗ ಬಹಳ ವಿಭಿನ್ನವಾದ ವಿಷಯವಾಗಿ ಕಂಡುಬರುತ್ತದೆ. ಈ ಸ್ವಾರ್ಥ ಕ್ರಿಯೆಗಳು ಮತ್ತು ಭೋಗಗಳು ದೇವರನ್ನು ಪ್ರೀತಿಸುವವನನ್ನಾಗಿ ಮಾಡುವುದಕ್ಕಿಂತ ಹೆಚ್ಚಾಗಿ ಮಾನವನನ್ನು ಭೋಗಪ್ರಿಯರನ್ನಾಗಿ ಮಾಡಿರುವುದು ಕಂಡುಬರುತ್ತದೆ. ಆದರೆ ಯಾರೂ ಮೋಸ ಹೋಗುವ ಅಗತ್ಯವಿಲ್ಲ ಮತ್ತು ದುಷ್ಟತನ ಒಳ್ಳೆಯತನದ ಮಧ್ಯದಲ್ಲೂ ಕ್ರಿಸ್ತನನ್ನು ಹಿಂಬಾಲಿಸಲು, ಕ್ರಿಸ್ತನೊಂದಿಗೆ ನಿಲ್ಲಲು ದೃಢ ನಿರ್ಧಾರವನ್ನು ನಾವು ಸಂಪೂರ್ಣವಾಗಿ ತೆಗೆದುಕೊಂಡರೆ ನಾವು ವಂಚನೆಗೊಳಗಾಗಲು ಸಾಧ್ಯವಿಲ್ಲ. ನಾವು ಈಗ ಪ್ರಕಟಪಡಿಸುತ್ತಿರುವ ನಮ್ಮ ಗುಣಸ್ವಭಾವವು ನಮ್ಮ ಮುಂದಿನ ಅಂತ್ಯಸ್ಥಿತಿಯನ್ನು ನಿರ್ಧರಿಸುತ್ತದೆ. ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವುದರ ಮೂಲಕ ಪರಲೋಕದ ಸಂತೋಷವನ್ನು ಕಂಡುಕೊಳ್ಳಬಹುದು ಮತ್ತು ಮನುಷ್ಯರು ಪರಲೋಕದ ರಾಜಕುಟುಂಬದ ಸದಸ್ಯರಾದರೆ ಅದು ಅವರು ಭೂಮಿಯಲ್ಲಿರುವಾಗಲೇ ಅವರೊಂದಿಗೆ ಪರಲೋಕವು ಪ್ರಾರಂಭವಾದ ಕಾರಣವೇ ಆಗಿರುತ್ತದೆ. ನೀತಿವಂತರು ಪ್ರತಿಯೊಂದು ಅನುಗ್ರಹವನ್ನು, ಪ್ರತಿಯೊಂದು ಅಮೂಲ್ಯವಾದ ಪರಿಶುದ್ಧವಾದ ಸಾಮರ್ಥ್ಯಗಳನ್ನು ಮೇಲಿನ ಪರಲೋಕದ ಅಂಗಳಗಳಿಗೆ ತೆಗೆದುಕೊಂಡು ಹೋಗುತ್ತಾರೆ ಮತ್ತು ಪರಲೋಕಕ್ಕೆ ಭೂಮಿಯನ್ನು ಬದಲು ಮಾಡಿಕೊಳ್ಳುತ್ತಾರೆ. ಭೂಮಿಯ ಮೇಲಿನ ತನ್ನ ರಾಜ್ಯದ ನಿಷ್ಠಾವಂತ ನಿಜವಾದ ಪ್ರಜೆಗಳು ಯಾರು ಎಂದು ದೇವರಿಗೆ ತಿಳಿದಿದೆ ಮತ್ತು ಪರಲೋಕದಲ್ಲಿ ನೆರವೇರಿದಂತೆ ಭೂಲೋಕದಲ್ಲಿಯೂ ತನ್ನ ಚಿತ್ತವನ್ನು ನೆರವೇರಿಸುವವರನ್ನು ಮೇಲಿನ ಪರಲೋಕದ ರಾಜಮನೆತನದ ಸದಸ್ಯರನ್ನಾಗಿ ಮಾಡಲಾಗುವುದು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.